ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಲಂಚ್ಗೆ, ಟಿಫಿನ್ಗೆ, ಡಿನ್ನರ್ಗೆ ಮೂರೂ ಟೈಮ್ಗೂ ಸೂಟ್ ಆಗುವಂಥ ಒಂದು ಟ್ರೆಡಿಷ್ನಲ್ ಆದಂಥ ವಾಂಗಿಬಾತ್ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ವಾಂಗಿಬಾತ್ ಮಾಡಲು ಮೇನಾಗಿ ಬದನೆಕಾಯಿ ಬೇಕು. ಸೊ ಈ ಬದನೆಕಾಯನ್ನು ಯಾವ ರೀತಿ ರೆಡಿ ಮಾಡ್ಕೋದಂತ ತಿಳಿಸ್ಕೊಡ್ತೀನಿ. ಚಿಕ್ಕದಾದ ಬದನೆಕಾಯನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈ ರೀತಿಯಾಗಿ ಬದನೆಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಕೈಯಲ್ಲಿ ಹಿಡಿದ್ರೆ ಫುಲ್ ಸ್ಮೂತ್ ಆಗಬೇಕು. ಆ ರೀತಿಯಾಗಿ ಬದನೆಕಾಯನ್ನು ರೆಡಿ ಮಾಡಿಟ್ಕೊಳ್ಳೋಣ. ಇವಾಗ ನಾವು ವಾಂಗಿಬಾತ್ ಮಾಡಲು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಶೇಂಗಾ ಬೀಜ, ಏಲಕ್ಕಿ 2, ಪಲಾವ್ ಎಲೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ತುಂಬ ಟ್ರೆಡಿಷ್ನಲ್ ಆದಂಥ ವಾಂಗಿಬಾತು. ಇದು ನಮ್ಮ ಅಜ್ಜಿ ಹೇಳಿಕೊಟ್ಟದ್ದು. ಈಗ ನಾವು ಸ್ಲೈಸಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ. ಈಗ ನಾವು ವಟಾಣಿ ಕಾಳನ್ನು ಹಾಕ್ಕೊಳ್ಳೋಣ, ಗ್ರೀನ್ ಪೀಸು, ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ನಾವು ಹೋಮ್ ಮೇಡ್ ವಾಂಗಿಬಾತ್ ಮಸಾಲವನ್ನು ಹಾಕ್ಕೊಳ್ಳೋಣ. ನಿಮಗೆ ವಾಂಗಿಬಾತ್ ಮಸಾಲದ್ದು ವಿಡಿಯೋ ಬೇಕಾಗಿದ್ದರೆ ನನ್ನ ಪೇಜಿಗೆ ಬಂದು ನೋಡಿ. ವಾಂಗಿಬಾತ್ ಮಸಾಲ ಯಾವ ರೀತಿಯಾಗಿ ಮಾಡೋದು ಮನೆಯಲ್ಲೇ ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ವಾಂಗಿಬಾತ್ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾವಿವಾಗ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ಳೋಣ. ಈಗ ನಾವು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಹುಣಸೆ ರಸವನ್ನು ಹಾಕ್ಕೊಳ್ಳೋಣ. ನೀರು ಕುದಿಯಲು ಬಿಟ್ಟು ಈಗ ನಾವು ಬದನೆಕಾಯಿಯನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ವಾಂಗಿಬಾತ್ ಮಸಾಲ ಏನಿರುತ್ತಲ್ಲ ಆ ವಾಂಗಿಬಾತ್ ಮಸಾಲೆಗೆ ಅರ್ಧ ಸ್ಪೂನ್ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಂಥ ಬದನೆಕಾಯಿಗೆ ನೀಟಾಗಿ ತುಂಬೋಣ. ಈ ರೀತಿಯಾಗಿ ಪ್ರತಿಯೊಂದು ಬದನೆಕಾಯಿಗೂ ಸ್ವಲ್ಪ ಸ್ವಲ್ಪವಾಗಿ ಮಸಾಲಾನ ತುಂಬ್ಕೊಳ್ಳೋಣ. ನಾವು ಬದನೆಕಾಯಲ್ಲಿ ಮಸಾಲ ತುಂಬೋದ್ರಿಂದ ನಾವು ವಾಂಗಿಬಾತ್ ಮಾಡಬೇಕಾದ್ರೆ ಒಗ್ಗರಣೆ ಹಾಕಿರ್ತೀವಲ್ಲ ಆವಾಗ ಮಸಾಲಾನ ಕಡಿಮೆ ಹಾಕಬೇಕು. ನೋಡಿ ಈ ರೀತಿಯಾಗಿ ಬದನೆಕಾಯಲ್ಲಿ ನೀಟಾಗಿ ಮಸಾಲಾನ ತುಂಬಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. 2 ಕಡೆನೂ ಮಸಾಲ ಹಾಕ್ತೀವಿ ನಾವು, ಬದನೆಕಾಯಿಗೆ ಮತ್ತು ಒಗ್ಗರಣೆಯಲ್ಲೂ ಕೂಡ. ರೈಸ್ ಮಾಡೋಕ್ಕೆ ಅಕ್ಕಿ ಎಷ್ಟು ತೊಗೊಂಡಿವಿ ಅನ್ನೋದ್ರ ಮೇಲೆ ನಾವು ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ನೀರು ಕುದಿ ಬಂದಿದೆ. ನಾವು ಈಗ ದೊಡ್ಡ ಬೌಲು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಆ ಅಕ್ಕಿಯನ್ನು ಈಗ ಹಾಕ್ಕೊಂಡಿದ್ದೀನಿ ಕುದಿ ಬಂದ ನೀರಿಗೆ. ಇವಾಗ ಪ್ಲೇಟ್ ಮುಚ್ಚಿ 10 ರಿಂದ 15 ನಿಮಿಷ ಕುದಿಯಲು ಬಿಡಿ. ನೋಡಿ ಈಗ 70 ರಿಂದ 75% ರೈಸ್ ಆಗಿದೆ. ನಾವು ಈ ಟೈಮಿಗೆ ಏನು ಮಾಡಬೇಕಂದ್ರೆ ನಾವು ಬದನೆಕಾಯನ್ನು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲೆ ತುಂಬಿ, ಆ ಬದನೆಕಾಯನ್ನು ಒಂದೊಂದಾಗಿ ನಾವು ಮಧ್ಯದಲ್ಲಿ ಇಟ್ಕೊಂಡು ಹೋಗಬೇಕು. ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಡೋದ್ರಿಂದ ಬದನೆಕಾಯಿ ಕೂಡ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಅದರಲ್ಲಿರುವ ಮಸಾಲ ಕೂಡ ಆ ರೈಸಿಗೆ ಬಿಟ್ಕೊಳ್ಳುತ್ತೆ. ನಾವು ಮತ್ತೆ ಪ್ಲೇಟ್ ಮುಚ್ಚಿ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲು ಬಿಡಬೇಕು. ನೋಡಿ ಈಗ ಪೂರ್ಣವಾಗಿ ವಾಂಗಿಬಾತ್ ರೆಡಿಯಾಗಿದೆ. ಇದಕ್ಕೆ ನಾವು ಗಾರ್ಲಿಶಿಂಗಾಗಿ ಒಣ ಕೊಬ್ಬರಿ ತುರಿ ಮತ್ತು ಗಸಗಸೆಯನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಕರೆದಂಥ ಗೋಡಂಬಿಯನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ವಾಂಗಿಬಾತ್ ರೆಡಿಯಾಗಿದೆ ಇವಾಗ ತಿನ್ನೋಕ್ಕೆ. ನೀವು ಕೂಡ ಇದೇ ವಿಧಾನದಲ್ಲಿ ವಾಂಗಿಬಾತನ್ನು ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನೋಡಿ ಈ ವಾಂಗಿಬಾತನ್ನು ನಾವು ಏನು ಬದನೆಕಾಯಿ ಮಸಾಲೆ ಹಾಕಿಟ್ಟಿರ್ತೀವಲ್ಲ ಆ ಬದನೆಕಾಯಿ ಜೊತೆ ಈ ರೀತಿಯಾಗಿ ಹಂಚ್ಕೊಂಡು ವಾಂಗಿಬಾತನ್ನು ತಿಂದರೆ ತುಂಬ ಚೆನ್ನಾಗಿರ್ತೈತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.